ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ದತ್ತಣ್ಣ, ಅಲ್ಲಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ, ನೀನು ನೋಡಿದ್ರೆ ಈ ಕಡೆ ಬಂದಿದೀಯಾ? ಎಲ್ಲರೂ ಖುಷಿಯಾಗಿದ್ದಾರೆ ಕಣೋ ಶಶು. ಅದಕ್ಕೆ ನಾನು ಖುಷಿಯಾಗಿದ್ದೀನಿ ಕಣೋ. ತುಳಸಿನ ಈ ಥರ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಶಶು. ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಹೂ ಕೊಟ್ಟರು ಅದನ್ನ ಮುಡ್ಕೊಳ್ಳೋದಕ್ಕೂ ಹಂಚ್ಕೊಳ್ತಾ ಇದ್ಲು ತುಳಸಿ. ಆದರೆ ಇವತ್ತು ಅವಳು ಮುತ್ತೈದೆಯಾಗಿ ಮನೆಗೆ ಬಂದಿದ್ದಾಳೆ ಕಣೋ. ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇದ್ದಾಳೆ. ತನ್ನ ಮಗಳನ್ನ ಈ ತರ ನೋಡಿದ್ರೆ ಯಾವ ತಂದೆಗೆ ತಾನೇ ಖುಷಿ ಆಗೋದಿಲ್ಲ ಹೇಳು. ಅದಕ್ಕೆ ನನಗೂ ಖುಷಿಯಾಗಿ ಕಣ್ಣೀರು ಬರ್ತಾ ಇದೆ ಶೇಷು. ನೆನೆ ಅವನ ಹತ್ರ ಮಾತಾಡಿದೆ ಚಿಕ್ಕಮ್ಮ, ನನಗೇನು ಬೇಕು ನಾನು ಅದನ್ನೇ ಮಾಡ್ಕೋತೀನಿ ಅಂದ. ಆದರೆ ಹೀಗಂತ ಗೊತ್ತಿರಲಿಲ್ಲ. ಈಗ ನೋಡಿದ್ರೆ ಫೋನ್ ಬೇರೆ ಎತ್ತುತ್ತಾ ಇಲ್ಲ. ಅವಿ ಅವನು ಮೊದಲೇ ಅಪ್ಸೆಟ್ ಆಗಿದ್ದ. ನಾವೆಲ್ಲ ಇದ್ರೂ ಅವನ ಮದುವೆ ನಡೀಲಿಲ್ಲ ಅಂತ ತುಂಬಾನೇ ನೊಂದುಕೊಂಡಿದ್ದ. ಈ ಸಮಸ್ಯೆ ಎಲ್ಲಿಗೆ ತಗೊಂಡು ಹೋಗುತ್ತೆ ಅಂತ ತುಂಬಾ ಟೆನ್ಷನ್ ಆಗ್ತಿದೆ. ಬ್ರೋ, ಅಭಿ ಬ್ರೋ ಮೆಸೇಜ್ ಮಾಡಿದ್ದಾನೆ. ಹೌದಾ? ಎಲ್ಲಿದ್ದಾನಂತೆ? ಹೌ ಈಸ್ ಹಿ? ಎಲ್ಲಿ ಮೆಸೇಜ್ ತೋರಿಸು. ಆಗ್ಲಿಂದ ಕಾಲು ಮೆಸೇಜ್ ಮಾಡ್ತಾನೆ ಇದ್ದೆ ಬ್ರೋ. ಇವಾಗ ರಿಪ್ಲೈ ಮಾಡಿದ್ದಾನೆ, ಏನೋ ಇಂಪಾರ್ಟೆಂಟ್ ಕೆಲಸ ಇದೆ, ಸಂಜೆ ವಾಪಸ್ ಬರ್ತೀನಿ ಅಂತ. ಸಮಾಧಾನ ಆಯ್ತಲ್ವಾ? ಮತ್ತೆ ಯಾಕೆ ಟೆನ್ಷನ್ನು? ಸದ್ಯ ಅವನಾಗೆ ಮೆಸೇಜ್ ಮಾಡಿದನಲ್ಲ. ಟೆನ್ಷನ್ ಆಗಲ್ವಾ ಪುಣ್ಯ? ನೆನ್ನೆ ತಾನೇ ಅಷ್ಟಾಗಿದೆ. ಈಗ ಅವ್ನು ಹೇಳ್ದೆ ಕೇಳ್ದೆ ಹೋದ್ರೆ ಏನು ಅನ್ಕೋಬೇಕು ನಾವು? ಅದಲ್ಲದೆ ಅವ್ನು ನನ್ನ ಸ್ಟ್ರಾಂಗ್ ಅಲ್ಲ. ಅಮ್ಮನ್ನ ಕಳ್ಕೊಂಡಾಗ ಅವನು ಎಷ್ಟು ಚಿಕ್ಕವನಿದ್ದ. ಆಗ್ಲಿಂದ ಅವನು ನನಗೆ ತಮ್ಮ ಅನ್ನೋದಕ್ಕಿಂತ ಮಗ ಅನಿಸ್ತಾನೆ. ಅವನು ಏನಾದರೂ ಮಾಡಿಕೊಂಡ್ರೆ ನಾನು ಯಾರನ್ನೂ ಕ್ಷಮಿಸಲ್ಲ ಪುಣ್ಯ. ಈವನ್ ನನ್ನೂ ಕ್ಷಮಿಸ್ಕೊಳ್ಳಲ್ಲ. ತೋಳಿಮ್ಮ, ಇದು ಕೈಯಲ್ಲಿ ಇಟ್ಕೊಳ್ಳಿ. ನೀವು ಈ ದೂರಗ್ರಂಥಿ ಇದೆಯಲ್ಲ, ದಾರಾನ ಅವ್ರ ಕೈಗೆ ಕಟ್ಟಬೇಕು. ಎಡಗೈಗೆ ಒಂದ್ಸಲ, ಬಲಗೈಗೆ ಒಂದ್ಸಲ, 3 ಸಲ ಮುಟ್ಟಿಸ್ಬಿಟ್ಟು ಬಲಗೈ ಕಟ್ಟಿಪ್ಪ. ಅವ್ರ ಕೈಗೆ ಫಲ ಕೊಟ್ಬಿಟ್ಟು ಅವ್ರ ಕೈಯಿಂದ ಆಶೀರ್ವಾದ ಮಾಡಿಸ್ಕೊಳ್ಳಿ.
ಶಿರಸಿಯಿಂದ ಮಾಧವನಿಗೆ ಪುಷ್ಪಾರ್ಚನೆ. ಆಹಾ ಆಹಾ. ಸಿರಿ, ತುಳಸಿನ ಹೀಗೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇಂಥ ಹೆಂಡತಿನ ಪಡೆಯೋದಕ್ಕೆ ಮಾಧವ್ ಸರು ತುಂಬ ಪುಣ್ಯ ಮಾಡಿದ್ದಾರೆ. ಹೌದಮ್ಮ, ಮಾಧವ್ ಸರ್ ಅಂತ ಗಂಡ ಪಡೆಯೋದಕ್ಕೆ ನಮ್ಮಮ್ಮನೂ ತುಂಬ ಪುಣ್ಯ ಮಾಡಿದ್ದಾರೆ. ಮಾಧವ್ ಸರು ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮೊದಲು ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾರೆ. ಈಗಲೂ ನೋಡಿ, ಪುರೋಹಿತರು ಏನಾದರೂ ಹೇಳಿದ್ರೆ ಅಮ್ಮ ಹುಡುಕೋದಕ್ಕಿಂತ ಮುಂಚೆನೆ ಮಾಧವ್ ಸರ್ ತೆಗೆದುಕೊಡ್ತಾ ಇದ್ದಾರೆ, ಅಮ್ಮಂಗೆ ತೊಂದರೆ ಆಗಬಾರ್ದು ಅಂತ. ಅಮ್ಮನ ಬಗ್ಗೆ ಅವ್ರು ಕೇರ್ ಮಾಡೋದು ನೋಡಿದ್ರೆ ಇಷ್ಟು ದಿನ ಅಮ್ಮ ಕಷ್ಟಪಟ್ಟಿದ್ದಕ್ಕೂ ಈಗ ಅವ್ರಿಗೊಂದು ಸುಂದರವಾದ ಬದುಕು ಸಿಗ್ತಿದೆ ಅನ್ನಿಸ್ತದೆ. ಪುರೋಹಿತರೆ, ವ್ರತನೇನೋ ನೀವು ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ನಡೆಸ್ಕೊಟ್ರಿ. ಹಾಗೇನೆ ವರಮಹಾಲಕ್ಷ್ಮಿ ಹಬ್ಬದ ಮಹಾತ್ಮೆನ ನಿಮ್ಮ ಬಾಯಿಂದಲೇ ಕೇಳಬೇಕು ಅಂತ ನಮ್ಮೆಲ್ರಿಗೂ ಆಸೆ. ಅದಕ್ಕೆ ದತ್ತಣ್ಣ, ನಾನೇ ಈಗ ಹೇಳೋಣ ಅಂತ ಇದ್ದೆ. ಪುರಾಣದಲ್ಲಿ ಚಾರುವತಿ ಎಂಬ ಸಾಧ್ವಿ ಮಹಿಳೆಯಿಂದ ಈ ವರಮಹಾಲಕ್ಷ್ಮಿ ವ್ರತ ಆಚರಣೆ ಬಂತು. ರೋಗಗ್ರಸ್ತರಾದ ಅತ್ತೆ ಮಾವನ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡ್ತಾ ಇದ್ರು ಕೂಡ ಅವರ ಕಾಯಿಲೆ ವಾಸಿಯಾಗಲಿಲ್ಲ. ಇವರ ನರಳಾಟ ನೋಡಕ್ಕಾಗದೆ ಅವಳು ಲಕ್ಷ್ಮಿನ ಬೇಡ್ಕೋತಾಳೆ. ಅವಳ ಭಕ್ತಿಗೆ ಮೆಚ್ಚಿ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗಿ ಶ್ರಾವಣ ಮಾಸದ ಶುಕ್ರವಾರ ಅಂದರೆ ಹುಣ್ಣಿಮೆಗೆ ಬರುವ ಮೊದಲ ಶುಕ್ರವಾರ ನನ್ನನ್ನು ಪೂಜೆ ಮಾಡಿದರೆ ನೀನು ಬೇಡದ ವರಗಳನ್ನು ಕೊಟ್ಟು ನಿನ್ನ ಇಷ್ಟಾರ್ಥಗಳನ್ನೆಲ್ಲ ಪೂರೈಸ್ತೀನಿ ಅಂತ ಹೇಳ್ತಾಳೆ. ಅಂತೆಯೇ ಅವಳು ಈ ದಿನ ವರಮಹಾಲಕ್ಷ್ಮಿ ವ್ರತ ಮಾಡಿ ಪೂಜೆ ಮಾಡಿದ್ರಿಂದ ಅವರ ಅತ್ತೆ ಮಾವಂದರು ಗುಣಮುಖರಾದರು. ಈ ವ್ರತನ ಯಾರು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೋ ಅವರಿಗೆ ಲಕ್ಷ್ಮೀದೇವಿ ಅವರು ಕೇಳಿದ ವರಗಳನ್ನ ಕೊಡ್ತಾಳೆ ಅನ್ನೋದು ನಂಬಿಕೆ. ಆದ್ರಿಂದ ಇದು ವರಮಹಾಲಕ್ಷ್ಮಿ ವ್ರತ. ತುಂಬ ಸೊಗಸಾಗಿ ಹೇಳಿದ್ರಿ ಪುರೋಹಿತರೆ. ಆಯ್ತು ದತ್ತಣ್ಣ, ಈಗ ಆರತಿ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.